ಹಂಗೆಲ್ಲ ಆಗಲ್ಲ, ನೀವು ತಲೆಗೆ ಇಟ್ಕೊಳ್ಳೇಬೇಕು. ಯಾಕಂದರೆ ನಮ್ಮ ಆಜ್ಞಾ ಚಕ್ರ ಅದೆಲ್ಲ ಸೆನ್ಸ್ ಆಗ್ಬೇಕು, ಮತ್ತು ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ನೀನು ಈಗ ಇಟ್ಕೊಳ್ಳೇಬೇಕು. ಪುಟ್ಟ, ಅಮ್ಮ ಹೇಳ್ತಿರೋ ಮಾತು ಕೇಳಬೇಕು. ಇಕ್ಕು, ಅವಳ ಮಾತೆಲ್ಲ ಕೇಳ್ಬೇಡ, ಇಲ್ಲ ಕಳ್ಸಕ್ಕೆ ಹೋಗಲ್ಲ ಅವಳನ್ನ ಪಾರ್ಟಿಗೆ. ಅದನ್ನ ಇಕ್ಬೇಡ. ಗಂಧ ತಗೋಬಾ, ಪ್ರೆಸ್ ಆಗ್ಬೇಕು ತಾನೆ ಆ ಜಾಗ, ಇಲ್ಲ ವೇಸ್ಟ್ ಅಲ್ವಾ ನೀನು ಹಾಕೋದುವೆ. ಮತ್ತೆ ಇದೊಂದೇ ಅಲ್ಲ ಪುಟ್ಟ, ಇನ್ನೂ ಎಷ್ಟೊಂದು ಪಾಯಿಂಟ್ಸ್ ಇದೆ ನಮ್ಮ ಬಾಡಿಲಿ. ಈಗ ಕಿವಿ ವಾಲೆ ಆಗಿರ್ಬೋದು, ಬಳೆಗಳಾಗಿರ್ಬೋದು, ಮತ್ತೆ ಕಾಲುಂಗ್ರಗಳಾಗಿರ್ಬೋದು. ಈ ಪಾಯಿಂಟ್ಸ್ನೆಲ್ಲ ನಾವು ಪ್ರೆಸ್ ಮಾಡಿದ್ರೇನೆ ಯೂಸ್ ಆಗೋದು, ಆಯ್ತಾ? ಈಗ ನೋಡಿ, ಈಗ ಕಿವಿ ವಾಲೆ ಹಾಕೋದ್ರಿಂದ ನಮ್ಮ ಪ್ರಾಣ ಶಕ್ತಿ ಅಲ್ಲೇ ಇರುತ್ತೆ. ಮತ್ತೆ ಈಗ ಕಾಲುಂಗ್ರ ಹಾಕೋದ್ರಿಂದ, ಈಗ ನಮ್ಗೆ ಕಾಲುಂಗ್ರ ಹಾಕಿದ್ರೆ ಭೂಮಿಲಿ ನಡೆದಾಗ ಪ್ರೆಸ್ ಆಗುತ್ತೆ. ಅವಾಗ ನಮ್ಮ ಬಾಡಿಲಿ ಏನ್ ಮೂವ್ಮೆಂಟ್ ಆಗುತ್ತೆ? ಬ್ಲಡ್ ಮೂವ್ಮೆಂಟ್ ಆಗುತ್ತೆ ನೀಟಾಗಿ, ಆಯ್ತಾ? ಅದೇ ತರ ಬಳೆ ಹಾಕೋದ್ರಿಂದ, ಈಗ ನಿಮ್ ತಂಗಿ ನೋಡಿ ಯಾವಾಗ್ಲೂ ಬಳೆ ಹಾಕ್ದಂಗೆ ಇರ್ತಾಳೆ, ಬಳೆಯಿಂದನೂ ಅಷ್ಟೇ ನಮ್ದು ಬ್ಲಡ್ ಮೂವ್ಮೆಂಟ್ ಆಗುತ್ತೆ. ತಗೋಬಿಟ್ಟ ಬಳೆ ಕೇಳಿದ್ದಲ್ಲ, ಬಳೆ ಎಲ್ಲ ಹಾಕೋತಾಳೆ. ಹೇಳ್ದೆ ತಾನೆ ಈಗ ತಾನೆ ಬಳೆಯಿಂದ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ನೀನು ಹಾಕೋಬೇಕು ನಾಳೆಯಿಂದ. ಹೋಗು, ಪಾರ್ಟಿಗೆ ಹೋಗ್ಬೇಕು ಅಂತಲ್ಲ. ಅದೇ ನಾನು ಬಿಟ್ಟು ಇದನ್ನು ಬೀದಿಗೆ ಇಟ್ಬಿಡು. ಪ್ರಜ್ಞಾ, ದುಡ್ಡೆಲ್ಲ ಬಿಡಿಸ್ಬೇಡ, ನಮಸ್ಕಾರ ಮಾಡ್ಬೋ. ನನ್ನ ಹತ್ರ ನೋಡಿ ಎಷ್ಟೊಂದು ದುಡ್ಡು ಐತೆ. ನೀವಂತೂ ದಿನ ಇದನ್ನ ಎಕ್ಕ ಇಟ್ಕೊತೀರ, ಎಲ್ಲೂ ಕೆಲಸಕ್ಕೆ ಹೋಗಲ್ಲ. ಸಮಾಧಾನ ಇರು, ನನಗೂ ಕೆಲಸ ಸಿಗುತ್ತೆ. ಎಲ್ಲಿ ಸಿಕ್ಕುತ್ತೆ? ನಮ್ಮ ಫ್ರೆಂಡ್ ಹೇಳೋನೆ, ಅಗ್ನಿಹೋತ್ರ ಮಾಡಿದ್ರೆ ನಿಮ್ಗೆ ಖಂಡಿತ ಕೆಲಸ ಸಿಗುತ್ತಂತ. ಅದೇನು ಮಾಡ್ತೀರೋ ಮಾಡ್ತೀನಿ. ರೆಡಿ ಆಯ್ತಾ? ಆಯ್ತು. ಎಲ್ಲಮ್ಮ ಸಾಗರ್ ಬೆಳಗ್ಗೆಯಿಂದ ಕಾಣ್ತಾನೆ ಇಲ್ಲ. ಗೊತ್ತಿಲ್ಲ ನನಗೆ. ಓ ಇಲ್ಲ, ಏನಪ್ಪ ಇಷ್ಟು ಖುಷಿಯಾಗಿದೆಯಾ ಇವತ್ತು? ಅದು ಸ್ವೀಟು. ಏನಪ್ಪ ವಿಶೇಷ? ಏನು? ಇದು ನನಗೆ ಕೆಲಸ ಸಿಕ್ಕಿದೆ. 2 ವರ್ಷದಿಂದ ಸಿಗ್ತಾನೆ ಇರಲಿಲ್ಲ ಕೆಲಸ. ಏನು ಸ್ಪೆಷಲ್ ಈಗ? ಇದು ಅಗ್ನಿಹೋತ್ರ. ಎಷ್ಟು ಸಂಬಳ? ಇದು 1 ತಿಂಗಳು 9 ಲಕ್ಷ. ಇಲ್ಲ ಆಯ್ತು. ಏನು ಅಗ್ನಿಹೋತ್ರ? ಅದೇ ಹೇಳ್ತಿಲ್ಲಲ್ಲ ನಾನು, ಒಂದು ವಾರದಿಂದ ಒಂದು ಫ್ರೆಂಡ್ ಅಂತ ಮಾಡ್ತಿದ್ದಾನೆ. ಅದರಿಂದ ಒಳ್ಳೇದಾಗ್ತಿದೆ. ನಿಜ ಒಳ್ಳೇದಾಗುತ್ತಪ್ಪ. ಮತ್ತೆ ಮಕ್ಕಳು ತುಂಬಾ ಫೋನ್ ನೋಡಿ ಹಾಳಾಗ್ತಿದ್ರೆ ಒಂದು ನಮಗೂ ಕಿಟ್ ತರಿಸ್ಬಿಡಪ್ಪ ನಾವು. ಇದು ಮನೇಲಿ ಒಬ್ರು ಮಾಡಿದ್ರು ಎಲ್ಲರಿಗೂ ಒಳ್ಳೇದಾಗುತ್ತಂತೆ. ಹೌದಪ್ಪ, ಸಂಜೆ ರೆಡಿ ಮಾಡ್ಕೊ ಅಂತ ಎಲ್ಲ ಸೇರ್ಕೊಂಡೆ ಮಾಡೋಣ. ಎಷ್ಟು ಸಲ ಮಾಡ್ಬೇಕು ದಿನದಲ್ಲಿ? ಹೇಳಿ. ಹಂಗಾದ್ರೆ ಸಂಜೆ ಮಾಡೋಣ. ಕಂಗ್ರ್ಯಾಚುಲೇಷನ್. ಇದು ಮಕ್ಕಳ ಊಟ ಕರೀತಿದ್ದ ನೀನು? ಇಲ್ಲ, ಒಂದು ನಿಮಿಷ ಕರೆದಿದ್ರೆ ಬರಲಿಲ್ಲ. ಕುತ್ಕೊಳ್ಳಪ್ಪ, ಊಟ ಮಾಡಿ. ಏನ್ ಮಾಡ್ತಿದ್ದಾರೆ? ಎಷ್ಟೊಂದು ಮೊಬೈಲ್ ನೋಡ್ತೀರಾ? ಬನ್ನಿ ಹೇಳಿ. ಮೊಬೈಲ್ ನೋಡ್ತಿದ್ದಾರೆ. ಏನ್ ಫೋನ್ ಇಷ್ಟೊಂದು ಬಿಸಿ ಆಗಿದೆ ಸಿಂಚು? ಫೋನ್ ಬೇಡ, ಇಲ್ಲಿ ಫ್ಯಾಮಿಲಿ ಏನಾದ್ರು ಸಿಕ್ಕಿದೆ ನಿಮ್ಗೆ? ಎಷ್ಟೊಂದ್ ಜನ ಫ್ಯಾಮಿಲಿ ಅಪ್ಪ ಅಮ್ಮನ ಸಿಕ್ಕಿರಲ್ಲ. ಖುಷಿಯಾಗಿ ನೋಡ, ಅಪ್ಪ ಅಮ್ಮನ ಜೊತೆ ಮಾತಾಡ್ಕೊಂಡು ತಿನ್ನೋದೇನಿದೆ? ಫೋನ್ ನೋಡೋದ್ರಲ್ಲಿ ಏನಿದೆ? ಕುತ್ಕೊಂಡ್ತೀನಿ. ಪ್ರಜ್ಞಾ, ಮಂತ್ರ ಹೇಳು. ಈಗ ಮಂತ್ರ ಮಾಡೋದ್ರಿಂದ ನಾವು ದೇವ್ರನ್ನ ಸ್ಮರಿಸ್ಕೊಂಡಂಗಾಗುತ್ತೆ, ಮತ್ತೆ ನಮಗೆ ಸದಾಕಾಲ ಅನ್ನ ಸಿಗುತ್ತೆ ಅನ್ನೋದ್ರಿಂದ ನಾವು ಅನ್ನಪೂರ್ಣೆ ಮಂತ್ರ ಅಥವಾ ಊಟ ಮಾಡೋಕ್ಕಿಂತ ಮುಂಚೆ ಒಂದು ಮಂತ್ರ ಹೇಳ್ತೀವಿ. ಪುಟ್ಟ, ಪಿಜ್ಜಾ ಬೇಡ, ಇದನ್ನೇ ತಿನ್ನು. ನಾಳೆ ಮಾಡಕ್ ಹೇಳ್ತೀನಿ ನಮ್ಗೆ. ಹೇಳ್ತಾ ಇದೀನಿ ತಾನೇ ಬೇಡ ಅಂತ. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಮಕ್ಕಳು. ಗೋಧಿ ಹಿಟ್ಟಿಂದ ನಾನು ಏನು ಮಾಡ್ಕೊಡ್ತೀನಿ. ಪುಟ್ಟ, ಹೇಳ್ತಾ ಇಲ್ವಾ, ಗೋಧಿ ಹಿಟ್ಟು ತುಂಬಾ ಒಳ್ಳೇದು. ಮೈದಾ ಹಿಟ್ಟು ನಮ್ಮ ದೇಹಕ್ಕೆ ತುಂಬಾ ಕೆಟ್ಟದಾಗುತ್ತೆ. ಮತ್ತೆ ಮೈದಾದಿಂದ ನೀನ್ ನೋಡಿ ಎಷ್ಟು ಸಣ್ಣ ಇದೆ, ಹುಷಾರ್ ತಪ್ಪತಾನೆ ಇರ್ತೀಯ. ನಾವು ಫೀಸ್ ಕಟ್ಟಿ ಏನ್ ಪ್ರಯೋಜನ? 6 ತಿಂಗಳು ಹೋಗ್ತೀಯ, 6 ತಿಂಗಳು ಕಾಲೇಜ್ಗೆ ಹೋಗಲ್ಲ. ಸೊ ಬೇಡ, ಅದೇ ಪಿಜ್ಜಾನೇ ಬೇಡ. ಪಿಜ್ಜಾ ಏನಿಗೆ ಬೇಕು? ನಮ್ಗೆ ಎಷ್ಟು ಚೆನ್ನಾಗಿದೆ ಅನ್ನ ಸಾರು, ತಿನ್ನು. ಈಗ ತಿನ್ನಂಗಿದ್ರೆ ತಿನ್ನು, ಇಲ್ಲ ಎದ್ದೋಗಿ ಮಲ್ಕೋ. ಊಟನೇ ಬೇಡ ನಿನಗೆ. ಸರಿ ಆಯ್ತು, ಹೋಗಿ ಮಲ್ಕೊಳ್ಳಿ. ಆಯ್ತು, ಎಲ್ಲ ಹೋಗಿ ಮಲ್ಕೊಳ್ಳಿ. ಮಲ್ಕೊಳ್ರಪ್ಪ.
ಜೊತೆ ಒಂದು ಭರತನಾಟ್ಯ ಕ್ಲಾಸ್ ಇದೆ. ಹಾ, ತುಂಬಾ ಚೆನ್ನಾಗಿ ಕ್ಲಾಸ್ ಬೇಡ, ವೆಸ್ಟರ್ನ್ ಡ್ಯಾನ್ಸ್ ಬೇಕು. ಹೇಳ್ತಾ ಇದೀನಿ ತಾನೆ, ವೆಸ್ಟರ್ನ್ ಡ್ಯಾನ್ಸ್ ಏನಕ್ಕೆ, ಭರತನಾಟ್ಯ ಕಲಿಯೋದು ಬಾಡಿಗೂ ಎಕ್ಸರ್ಸೈಸ್ ಆಗುತ್ತೆ, ಮತ್ತೆ ತುಂಬಾ ಒಳ್ಳೆ ಡ್ಯಾನ್ಸ್ ಗೊತ್ತಾ. ನಮ್ಮ ಸಂಸ್ಕೃತಿ ಯಾವತ್ತಾದ್ರೂ ಕಾಪಾಡಬೇಕು. ಮಾತು ಕೇಳಲ್ಲ ಬಿಡು. ಅಗ್ನಿಹೋತ್ರ ಪುಟ, ಅಗ್ನಿಹೋತ್ರ ಟೈಮ್ ಆಯ್ತು, ಬಾಪ ಬನ್ನಿ ಎಲ್ಲ. ಕುಂಕುಮ ಇಲ್ಲ. ನಾನು ಹೇಳಿದೆ ಅಲ್ವಾ, ಹಣೆಗಿಡೋದ್ರಿಂದ ತುಂಬ ನಮ್ಮ ಆಜ್ಞಾ ಚಕ್ರದ ಪಾಸಿಟಿವಿಟಿ ಬರುತ್ತೆ ಅಂತ. ಅಪ್ಪ, ನಂಗೆ ಭರತನಾಟ್ಯ ಡ್ಯಾನ್ಸ್ ಸಿಕ್ತು. ಹೌದಾ, ಇಷ್ಟ ಆಯ್ತಾ ನಿನಗೆ? ಸೇರಿಸ್ಲಾ? ಸೇರ್ಸು ಅಪ್ಪ. ಭರತನಾಟ್ಯದು ನಾನು ವಿಡಿಯೋಸ್ ನೋಡಿದೆ ನೆನ್ನೆ ಅಪ್ಪ ಫೋನಲ್ಲಿ. ಇಷ್ಟ ಆಯ್ತಾ ತುಂಬಾ ನಿನಗೆ? ಚೆನ್ನಾಗಿತ್ತು ಅಪ್ಪ. ಸೇರಿಸ್ಲಾ ಅಲ್ಲೇ? ಅಪ್ಪ. ನೀನು ಅರ್ಧದಲ್ಲೇ ಬಿಟ್ಟು ಬಂದ್ರೆ ವೇಸ್ಟ್ ಆಗೋಗುತ್ತಲ್ಲ ದುಡ್ಡು. ಇಲ್ಲ ಓಕೆ ಅಪ್ಪ, ಹೋಯ್ತೀನಿ ಅಪ್ಪ. ಮತ್ತೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅವ್ರ ಮಾತು ಇವ್ರ ಮಾತು ಏನಕ್ಕೆ ಕೇಳ್ತೀನಿ, ನಿನಗೆ ಏನ್ ಅನ್ಸುತ್ತೆ ಅದು ನೀನ್ ಮಾಡ್ಬೇಕು. ಯಾವಾಗ್ಲೂ ಬೇರೆಯವ್ರ ಮಾತು ಕೇಳೋದಲ್ಲ, ಎಲ್ಲರೂ ನಮ್ ದಾರಿ ತಪ್ಪಿಸ್ಬೇಕು ಅಂತಾನೆ ಇರ್ತಾರೆ. ನೀನ್ ನಮ್ ಸಂಸ್ಕೃತಿನೇ ಎತ್ತಿ ಹಿಡಿಬೇಕಾಯ್ತಾ? ಸರಿ ಅಪ್ಪ. ನಾವು ಈಗ ಶಾರದಾ ದೇವಿ ತಂಡದಿಂದ ಈ ನಾಟಕ ಮಾಡಿದ್ವಿ. ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಸುತ್ತೆ. ಇದು ನಮ್ ಸಂಸ್ಕೃತಿನ ಎತ್ತಿ ಹಿಡಿಯ ಅಂತ ನಾಟಕ ಮಾಡಿದ್ವಿ. ಮತ್ತೆ ನಾವು ಯಾರ ಜೊತೆ ಹೆಂಗ್ ಬರಬೇಕು, ಮತ್ತೆ ನಮಗೆ ಕೆಲವೊಬ್ಬರು ದಾರಿ ತಪ್ಪಿಸ್ಬೇಕು ಅಂತಾನೆ ಇರ್ತಾರೆ. ಅಂದ್ರೆ ನಾವು ಯಾವ ದಾರಿಲಿ ಹೋಗ್ಬೇಕು, ಮತ್ತೆ ನಮ್ಮ ಭಾರತೀಯ ಸಂಸ್ಕೃತಿನ ನಾವು ತುಂಬಾ ಬಿಟ್ಕೊಡ್ತಾ ಇದೀವಿ. ನೀವು ಕಲೀರಿ, ಮತ್ತೆ ನಿಮ್ಮ ಜೊತೆ ಇರೋರ್ಗೂ ಕಲಿಸಿ. ಮತ್ತೆ ಈಗ ಭಾರತೀಯ ಸಂಸ್ಕೃತಿನ ಸುಮ್ಮನೆ ಪಾಲಿಸ್ತಿಲ್ವಲ್ಲ, ಎಲ್ಲದರಲ್ಲೂ ಏನೇನೋ ಪ್ರಯೋಜನಗಳಿದೆ. ಈಗಲೇ ಸ್ಕಿಟ್ಟಲ್ಲಿ ಒಂದು 2 ತೋರಿಸಿದ್ವಿ, ಬಟ್ ಇನ್ನೂ ತುಂಬಾ ಇದೆ. ಸೊ ನೀವು ಕಲೀರಿ, ಸೊ ಬೇರೆಯವ್ರಿಗೂ ಕಲಿಸಿ. ಆಜ್ಞಾ ಚಕ್ರದಾಗಿರ್ಬೋದು, ಬೇರೆ ಆಗಿರ್ಬೋದು, ಎಲ್ಲರಿಗೂ ಕಲಿಸಿ ಮತ್ತೆ ಎಲ್ಲಾನು ಹೇಳ್ಕೊಡಿ. ಧನ್ಯವಾದಗಳು.